ರಾಜ್ಯದ ಮಹಿಳಾ ವಿವಿ ಆವರಣದಲ್ಲಿರುವಂತಹ ವಚನಗಾರ್ತಿ ಅಕ್ಕಮಹಾದೇವಿ ಪುತ್ಥಳಿ ಈಗ ವಿವಾದದ ಗೂಡಾಗ್ತಾ ಇದೆ. ಮಹಾರಾಷ್ಟ್ರ ಮೂಲದ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರವು ಪುತ್ಥಳಿ ತೆರವು ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇದು ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ. ಇದೇ ವಿವಿ ಆವರಣದಲ್ಲಿನ ಅಕ್ಕಮಹಾದೇವಿ ಪುತ್ಥಳಿ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಹೌದು, 2017ರಲ್ಲಿ ವಿಜಯಪುರ ನಗರದ ಹೊರಭಾಗದ ಮಹಿಳಾ ವಿವಿಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಲಾಯಿತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿ ಆವರಣದಲ್ಲಿ ನಿರ್ಮಾಣವಾಗಿದ್ದ ಶರಣೆ ಅಕ್ಕಮಹಾದೇವಿಯ ಬೃಹತ್ ಪುತ್ಥಳಿ ಲೋಕಾರ್ಪಣೆಗೊಳಿಸಿದ್ರು. ಆದರೆ ಈಗ 8 ವರ್ಷದ ಬಳಿಕ ಅಕ್ಕಮಹಾದೇವಿ ಪುತ್ಥಳಿ ವಿಚಾರದಲ್ಲಿ ಅಪಸ್ವರ ಶುರುವಾಗಿದೆ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠವನ್ನು ಸ್ಥಾಪಿಸಲೇಬೇಕು. ತಕ್ಷಣ ಪುತ್ಥಳಿ ತೆರವುಗೊಳಿಸಬೇಕು ಎಂದು ಮಹಾರಾಷ್ಟ್ರದ ಪುಣೆಯ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಕ್ಕಮಹಾದೇವಿ ಪುತ್ಥಳಿಯಿಂದಾಗಿ ಸ್ವತಃ ಅಕ್ಕಮಹಾದೇವಿಯವರಿಗೆ ಅಪಮಾನವಾಗುತ್ತಿದೆ ಎನ್ನುವ ವಾದ ಮಂಡಿಸಿದ್ದಾರೆ. ಅಕ್ಕಮಹಾದೇವಿ ಎಂದೂ ಕೂಡ ಬೆತ್ತಲೆ ಬಂದವಳಲ್ಲ, ಅವಳನ್ನು ಅನಗತ್ಯವಾಗಿ ಅರೆವತ್ತಲೆ ಮಾಡತಕ್ಕಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ಮೂರ್ತಿಯನ್ನ ಅವರು ತೆರವುಗೊಳಿಸಬೇಕು. ಈ ಕೂಡಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಆ ಮೂರ್ತಿಯನ್ನ ತೆರವುಗೊಳಿಸಬೇಕು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅತ್ಯಂತ ಪ್ರಮುಖವಾಗೈತ್ರಿ, ಬಹಳ ಅಸಹ್ಯ ಕಾಣ್ತೈತೆ ಅದು. ಅವರನ್ನ ಇವತ್ತು ಕೂಡ ಹೋಗಿ ಅವರಿಗೆ ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಅಕ್ಕಮಹಾದೇವಿ ಪುತ್ಥಳಿ ತೆರವು ಮಾಡಿ ಎನ್ನುವುದಕ್ಕೆ ಕಾರಣವೂ ಇದೆ. ವಿವಿ ಆವರಣದಲ್ಲಿ ಸ್ಥಾಪನೆಯಾಗಿರೋ ಅಕ್ಕನ ಪುತ್ಥಳಿ ಅರೆನಗ್ನವಾಗಿದೆಯಂತೆ. ಅಸಲಿಗೆ ಅಕ್ಕಮಹಾದೇವಿ ಚಿತ್ರವೇ ಹೀಗಿಲ್ಲವಂತೆ. ಶ್ವೇತ ಸೀರೆಯನ್ನುಟ್ಕೊಂಡು ಅಂಗೈಯಲ್ಲಿ ಶಿವಲಿಂಗವನ್ನ ಇಟ್ಟುಕೊಂಡು ಧ್ಯಾನ ಮಾಡುವ ಭಂಗಿಯಲ್ಲಿ ಅಕ್ಕಮಹಾದೇವಿ ಚಿತ್ರವಿದೆ. ಅಕ್ಕನ ವಚನಗಳಲ್ಲೂ ಸೀರೆಯುಟ್ಟಿರುವ ಬಗ್ಗೆ ಉಲ್ಲೇಖಗಳಿವೆಯಂತೆ. ಆದರೆ ಇದನ್ನ 16ನೇ ಶತಮಾನದಲ್ಲಿ ಕಿಡಿಗೇಡಿಗಳು ವಿರೂಪಗೊಳಿಸಿ ಮೈಮೇಲೆಲ್ಲ ರೋಮಗಳೇ ಇರುವ ಅಕ್ಕಮಹಾದೇವಿಯವರ ಚಿತ್ರವನ್ನ ಪ್ರಚಲಿತಕ್ಕೆ ತಂದಿದ್ದಾರಂತೆ. ಇದೇ ಮಾದರಿಯ ಪುತ್ಥಳಿ ಮಹಿಳಾ ವಿವಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ವಿದೇಶಿಗರು ವಿವಿಗೆ ಭೇಟಿ ಕೊಟ್ರೆ ಇದರಿಂದ ತಪ್ಪು ಸಂದೇಶ ಹೋಗುತ್ತೆ ಎನ್ನುವುದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಪದಾಧಿಕಾರಿಗಳ ವಾದ. ಈ ಅಕ್ಕಮಹಾದೇವಿ ಮೂರ್ತಿ ಏನು ನಿರ್ವಿಘ್ನವಾಗಿ ಇದನ್ನ ಮಾಡಿದ್ದಾರಲ್ಲ, ಆ ಒಂದು ಮೂರ್ತಿಯ ವಿಷಯ ಇಟ್ಕೊಂಡು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಇದನ್ನ ಒಂದು ಅವಮಾನ ಮಾಡುವಂತ ವಿಷಯ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾವು ಇದನ್ನು ಖಂಡಿಸ್ತೀವಿ. ಮೂರ್ತಿ ತೆರವುಗೊಳಿಸಿದ ಶ್ವೇತ ವಸ್ತ್ರಧಾರಿಯನ್ನಾಗಿ ಮೂರ್ತಿ ಪುನರ್ ಸ್ಥಾಪನೆ ಮಾಡಬೇಕು ಅಂತಂದು ನಾವೆಲ್ಲ ಈ ಹೋರಾಟಗಾರರು ಏನಿದ್ದೀವಿ ಎಲ್ಲರ ಪರವಾಗಿ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಸದ್ಯ ವಿವಿ ಆವರಣದಲ್ಲಿರೋ ಅಕ್ಕಮಹಾದೇವಿ ಪುತ್ಥಳಿ ತೆರವುಗೊಳಿಸಿ ಆ ಜಾಗದಲ್ಲಿ ಬಿಳಿ ಸೀರೆಯನ್ನುಟ್ಟು ಇಷ್ಟಲಿಂಗ ಪೂಜೆ ಮಾಡುತ್ತಾ ಧ್ಯಾನಸ್ಥರಾದ ಪುತ್ಥಳಿ ಪುನರ್ ಸ್ಥಾಪಿಸಿ ಅನ್ನೋದು ಈಗಿನ ವಾದವಾಗಿದೆ. ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೋ ಕಾದು ನೋಡಬೇಕಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ರಾಜ್ಯದ ಮಹಿಳಾ ವಿವಿ ಆವರಣದಲ್ಲಿರುವಂತಹ ವಚನಗಾರ್ತಿ ಅಕ್ಕಮಹಾದೇವಿ ಪುತ್ಥಳಿ ಈಗ ವಿವಾದದ ಗೂಡಾಗ್ತಾ ಇದೆ. ಮಹಾರಾಷ್ಟ್ರ ಮೂಲದ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರವು ಪುತ್ಥಳಿ ತೆರವು ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇದು ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ. ಇದೇ ವಿವಿ ಆವರಣದಲ್ಲಿನ ಅಕ್ಕಮಹಾದೇವಿ ಪುತ್ಥಳಿ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಹೌದು, 2017ರಲ್ಲಿ ವಿಜಯಪುರ ನಗರದ ಹೊರಭಾಗದ ಮಹಿಳಾ ವಿವಿಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಲಾಯಿತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿ ಆವರಣದಲ್ಲಿ ನಿರ್ಮಾಣವಾಗಿದ್ದ ಶರಣೆ ಅಕ್ಕಮಹಾದೇವಿಯ ಬೃಹತ್ ಪುತ್ಥಳಿ ಲೋಕಾರ್ಪಣೆಗೊಳಿಸಿದ್ರು. ಆದರೆ ಈಗ 8 ವರ್ಷದ ಬಳಿಕ ಅಕ್ಕಮಹಾದೇವಿ ಪುತ್ಥಳಿ ವಿಚಾರದಲ್ಲಿ ಅಪಸ್ವರ ಶುರುವಾಗಿದೆ. ಅರೆಬತ್ತಲೆ ಆದಂತಹ ಅಕ್ಕಮಹಾದೇವಿಯ ಮೂರ್ತಿಯನ್ನು ತೆರವುಗೊಳಿಸಲೇಬೇಕು. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠವನ್ನು ಸ್ಥಾಪಿಸಲೇಬೇಕು.
ತಕ್ಷಣ ಪುತ್ಥಳಿ ತೆರವುಗೊಳಿಸಬೇಕು ಎಂದು ಮಹಾರಾಷ್ಟ್ರದ ಪುಣೆಯ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಕ್ಕಮಹಾದೇವಿ ಪುತ್ಥಳಿಯಿಂದಾಗಿ ಸ್ವತಃ ಅಕ್ಕಮಹಾದೇವಿಯವರಿಗೆ ಅಪಮಾನವಾಗ್ತಿದೆ ಎನ್ನುವ ವಾದ ಮಂಡಿಸಿದ್ದಾರೆ. ಅಕ್ಕಮಹಾದೇವಿ ಎಂದೂ ಕೂಡ ಬೆತ್ತಲೆ ಬಂದವಳಲ್ಲ, ಅವಳನ್ನು ಅನಗತ್ಯವಾಗಿ ಅರೆವತ್ತಲೆ ಮಾಡತಕ್ಕಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ಮೂರ್ತಿಯನ್ನ ಅವರು ತೆರವುಗೊಳಿಸಬೇಕು. ಈ ಕೂಡಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಆ ಮೂರ್ತಿಯನ್ನ ತೆರವುಗೊಳಿಸಬೇಕು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅತ್ಯಂತ ಪ್ರಮುಖವಾಗೈತ್ರಿ, ಬಹಳ ಅಸಹ್ಯ ಕಾಣ್ತೈತೆ ಅದು. ಅವರನ್ನ ಇವತ್ತು ಕೂಡ ಹೋಗಿ ಅವರಿಗೆ ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಅಕ್ಕಮಹಾದೇವಿ ಪುತ್ಥಳಿ ತೆರವು ಮಾಡಿ ಎನ್ನುವುದಕ್ಕೆ ಕಾರಣವೂ ಇದೆ. ವಿವಿ ಆವರಣದಲ್ಲಿ ಸ್ಥಾಪನೆಯಾಗಿರೋ ಅಕ್ಕನ ಪುತ್ಥಳಿ ಅರೆನಗ್ನವಾಗಿದೆಯಂತೆ. ಅಸಲಿಗೆ ಅಕ್ಕಮಹಾದೇವಿ ಚಿತ್ರವೇ ಹೀಗಿಲ್ಲವಂತೆ. ಶ್ವೇತ ಸೀರೆಯನ್ನುಟ್ಕೊಂಡು ಅಂಗೈಯಲ್ಲಿ ಶಿವಲಿಂಗವನ್ನ ಇಟ್ಟುಕೊಂಡು ಧ್ಯಾನ ಮಾಡುವ ಭಂಗಿಯಲ್ಲಿ ಅಕ್ಕಮಹಾದೇವಿ ಚಿತ್ರವಿದೆ. ಅಕ್ಕನ ವಚನಗಳಲ್ಲೂ ಸೀರೆಯುಟ್ಟಿರುವ ಬಗ್ಗೆ ಉಲ್ಲೇಖಗಳಿವೆಯಂತೆ. ಆದರೆ ಇದನ್ನ 16ನೇ ಶತಮಾನದಲ್ಲಿ ಕಿಡಿಗೇಡಿಗಳು ವಿರೂಪಗೊಳಿಸಿ ಮೈಮೇಲೆಲ್ಲ ರೋಮಗಳೇ ಇರುವ ಅಕ್ಕಮಹಾದೇವಿಯವರ ಚಿತ್ರವನ್ನ ಪ್ರಚಲಿತಕ್ಕೆ ತಂದಿದ್ದಾರಂತೆ. ಇದೇ ಮಾದರಿಯ ಪುತ್ಥಳಿ ಮಹಿಳಾ ವಿವಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ವಿದೇಶಿಗರು ವಿವಿಗೆ ಭೇಟಿ ಕೊಟ್ರೆ ಇದರಿಂದ ತಪ್ಪು ಸಂದೇಶ ಹೋಗುತ್ತೆ ಎನ್ನುವುದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಪದಾಧಿಕಾರಿಗಳ ವಾದ. ಈ ಅಕ್ಕಮಹಾದೇವಿ ಮೂರ್ತಿ ಏನು ನಿರ್ವಿಘ್ನವಾಗಿ ಇದನ್ನ ಮಾಡಿದ್ದಾರಲ್ಲ, ಆ ಒಂದು ಮೂರ್ತಿಯ ವಿಷಯ ಇಟ್ಕೊಂಡು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಇದನ್ನ ಒಂದು ಅವಮಾನ ಮಾಡುವಂತ ವಿಷಯ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾವು ಇದನ್ನು ಖಂಡಿಸ್ತೀವಿ. ಮೂರ್ತಿ ತೆರವುಗೊಳಿಸಿಕೆಯಿಂದ ಶ್ವೇತ ವಸ್ತ್ರಧಾರಿಯನ್ನಾಗಿ ಮೂರ್ತಿ ಪುನರ್ ಸ್ಥಾಪನೆ ಮಾಡಬೇಕು ಅಂತಂದು ನಾವೆಲ್ಲ ಈ ಹೋರಾಟಗಾರರು ಏನಿದ್ದೀವಿ ಎಲ್ಲರ ಪರವಾಗಿ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಸದ್ಯ ವಿವಿ ಆವರಣದಲ್ಲಿರೋ ಅಕ್ಕಮಹಾದೇವಿ ಪುತ್ಥಳಿ ತೆರವುಗೊಳಿಸಿ ಆ ಜಾಗದಲ್ಲಿ ಬಿಳಿ ಸೀರೆಯನ್ನುಟ್ಟು ಇಷ್ಟಲಿಂಗ ಪೂಜೆ ಮಾಡುತ್ತಾ ಧ್ಯಾನಸ್ಥರಾದ ಪುತ್ಥಳಿ ಪುನರ್ ಸ್ಥಾಪಿಸಿ ಅನ್ನೋದು ಈಗಿನ ವಾದವಾಗಿದೆ. ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೋ ಕಾದು ನೋಡಬೇಕಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ರಾಜ್ಯದ ಮಹಿಳಾ ವಿವಿ ಆವರಣದಲ್ಲಿರುವಂತಹ ವಚನಗಾರ್ತಿ ಅಕ್ಕಮಹಾದೇವಿ ಪುತ್ಥಳಿ ಈಗ ವಿವಾದದ ಗೂಡಾಗ್ತಾ ಇದೆ. ಮಹಾರಾಷ್ಟ್ರ ಮೂಲದ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರವು ಪುತ್ಥಳಿ ತೆರವು ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇದು ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ. ಇದೇ ವಿವಿ ಆವರಣದಲ್ಲಿನ ಅಕ್ಕಮಹಾದೇವಿ ಪುತ್ಥಳಿ ಈಗ ವಿವಾದದ ಕೇಂದ್ರಬಿಂದುವಾಗಿದೆ. ಹೌದು, 2017ರಲ್ಲಿ ವಿಜಯಪುರ ನಗರದ ಹೊರಭಾಗದ ಮಹಿಳಾ ವಿವಿಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಲಾಯಿತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿ ಆವರಣದಲ್ಲಿ ನಿರ್ಮಾಣವಾಗಿದ್ದ ಶರಣೆ ಅಕ್ಕಮಹಾದೇವಿಯ ಬೃಹತ್ ಪುತ್ಥಳಿ ಲೋಕಾರ್ಪಣೆಗೊಳಿಸಿದ್ರು. ಆದರೆ ಈಗ ಅಂದ್ರೆ 8 ವರ್ಷದ ಬಳಿಕ ಅಕ್ಕಮಹಾದೇವಿ ಪುತ್ಥಳಿ ವಿಚಾರದಲ್ಲಿ ಅಪಸ್ವರ ಶುರುವಾಗಿದೆ. ಅರೆಬತ್ತಲೆ ಆದಂತ ಅಕ್ಕಮಹಾದೇವಿಯ ಮೂರ್ತಿಯನ್ನು ತೆರವುಗೊಳಿಸಲೇಬೇಕು. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠವನ್ನು ಸ್ಥಾಪಿಸಲೇಬೇಕು. ತಕ್ಷಣ ಪುತ್ಥಳಿ ತೆರವುಗೊಳಿಸಬೇಕು ಎಂದು ಮಹಾರಾಷ್ಟ್ರದ ಪುಣೆಯ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಕ್ಕಮಹಾದೇವಿ ಪುತ್ಥಳಿಯಿಂದಾಗಿ ಸ್ವತಃ ಅಕ್ಕಮಹಾದೇವಿಯವರಿಗೆ ಅಪಮಾನವಾಗ್ತಿದೆ ಎನ್ನುವ ವಾದ ಮಂಡಿಸಿದ್ದಾರೆ. ಅಕ್ಕಮಹಾದೇವಿ ಎಂದೂ ಕೂಡ ಬೆತ್ತಲೆ ಬಂದವಳಲ್ಲ, ಅವಳನ್ನು ಅನಗತ್ಯವಾಗಿ ಅರೆವತ್ತಲೆ ಮಾಡತಕ್ಕಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ಮೂರ್ತಿಯನ್ನ ಅವರು ತೆರವುಗೊಳಿಸಬೇಕು. ಈ ಕೂಡಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಆ ಮೂರ್ತಿಯನ್ನ ತೆರವುಗೊಳಿಸಬೇಕು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅತ್ಯಂತ ಪ್ರಮುಖವಾಗೈತ್ರಿ, ಬಹಳ ಅಸಹ್ಯ ಕಾಣ್ತೈತೆ ಅದು. ಅವರನ್ನ ಇವತ್ತು ಕೂಡ ಹೋಗಿ ಅವರಿಗೆ ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಅಕ್ಕಮಹಾದೇವಿ ಪುತ್ಥಳಿ ತೆರವು ಮಾಡಿ ಎನ್ನುವುದಕ್ಕೆ ಕಾರಣವೂ ಇದೆ. ವಿವಿ ಆವರಣದಲ್ಲಿ ಸ್ಥಾಪನೆಯಾಗಿರೋ ಅಕ್ಕನ ಪುತ್ಥಳಿ ಅರೆನಗ್ನವಾಗಿದೆಯಂತೆ. ಅಸಲಿಗೆ ಅಕ್ಕಮಹಾದೇವಿ ಚಿತ್ರವೇ ಹೀಗಿಲ್ಲವಂತೆ. ಶ್ವೇತ ಸೀರೆಯನ್ನುಟ್ಕೊಂಡು ಅಂಗೈಯಲ್ಲಿ ಶಿವಲಿಂಗವನ್ನ ಇಟ್ಟುಕೊಂಡು ಧ್ಯಾನ ಮಾಡುವ ಭಂಗಿಯಲ್ಲಿ ಅಕ್ಕಮಹಾದೇವಿ ಚಿತ್ರವಿದೆ. ಅಕ್ಕನ ವಚನಗಳಲ್ಲೂ ಸೀರೆಯುಟ್ಟಿರುವ ಬಗ್ಗೆ ಉಲ್ಲೇಖಗಳಿವೆಯಂತೆ. ಆದರೆ ಇದನ್ನ 16ನೇ ಶತಮಾನದಲ್ಲಿ ಕಿಡಿಗೇಡಿಗಳು ವಿರೂಪಗೊಳಿಸಿ ಮೈಮೇಲೆಲ್ಲ ರೋಮಗಳೇ ಇರುವ ಅಕ್ಕಮಹಾದೇವಿಯವರ ಚಿತ್ರವನ್ನ ಪ್ರಚಲಿತಕ್ಕೆ ತಂದಿದ್ದಾರಂತೆ. ಇದೇ ಮಾದರಿಯ ಪುತ್ಥಳಿ ಮಹಿಳಾ ವಿವಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ವಿದೇಶಿಗರು ವಿವಿಗೆ ಭೇಟಿ ಕೊಟ್ರೆ ಇದರಿಂದ ತಪ್ಪು ಸಂದೇಶ ಹೋಗುತ್ತೆ ಎನ್ನುವುದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಪದಾಧಿಕಾರಿಗಳ ವಾದ.
ಈ ಅಕ್ಕಮಹಾದೇವಿ ಮೂರ್ತಿ ಏನು ನಿರ್ವಿಘ್ನವಾಗಿ ಇದನ್ನ ಮಾಡಿದ್ದಾರಲ್ಲ ಆ ಒಂದು ಮೂರ್ತಿಯ ವಿಷಯ ಇಟ್ಕೊಂಡು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಇದನ್ನ ಒಂದು ಅವಮಾನ ಮಾಡುವಂತ ವಿಷಯ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾವು ಇದನ್ನು ಖಂಡಿಸ್ತೀವಿ. ಈ ಮೂರ್ತಿ ತೆರವುಗೊಳಿಸಿದ ಶ್ವೇತ ವಸ್ತ್ರಧಾರಿಯನ್ನಾಗಿ ಮೂರ್ತಿ ಪುನರ್ ಸ್ಥಾಪನೆ ಮಾಡಬೇಕು ಅಂತಂದು ನಾವೆಲ್ಲ ಈ ಹೋರಾಟಗಾರರು ಏನಿದ್ದೀವಿ ಎಲ್ಲರ ಪರವಾಗಿ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಸದ್ಯ ವಿವಿ ಆವರಣದಲ್ಲಿರೋ ಅಕ್ಕಮಹಾದೇವಿ ಪುತ್ಥಳಿ ತೆರವುಗೊಳಿಸಿ ಆ ಜಾಗದಲ್ಲಿ ಬಿಳಿ ಸೀರೆಯನ್ನುಟ್ಟು ಇಷ್ಟಲಿಂಗ ಪೂಜೆ ಮಾಡುತ್ತಾ ಧ್ಯಾನಸ್ಥರಾದ ಪುತ್ಥಳಿ ಪುನರ್ ಸ್ಥಾಪಿಸಿ ಅನ್ನೋದು ಈಗಿನ ವಾದವಾಗಿದೆ. ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೋ ಕಾದು ನೋಡಬೇಕಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.